ಕುಂಬಳೆಕಾಯಿ ತೋಟ ರಹಸ್ಯ. ಒಂದಿನ ರಾತ್ರಿ ಸಮಯ ಟುನಿ ಅವಳ ಕುಂಬಳೆಕಾಯಿ ತೋಟದಲ್ಲಿ ಮಲ್ಕೊಂಡು ಕುಂಬಳೆಕಾಯಿಗಳ ಜೊತೆ ಅವಳು ಸಂತೋಷವಾಗಿ ಮಾತಾಡ್ತಾ ಇದ್ರು. ಕುಂಬಳೆಕಾಯಿಗಳ, ಹೇಗಿದ್ದೀರಾ? ನಿಮ್ಮಿಂದಾನೇ ನಾನು ನನ್ನ ಮಗಳು ಬುಜ್ಜಿ ಸಂತೋಷವಾಗಿರೋದು. ನಮ್ಗಿವಾಗ ಯಾವುದೇ ಕಷ್ಟನೇ ಇಲ್ಲ. ಆದ್ರೆ ನೀವು ಬರೋದಕ್ಕಿಂತ ಮುಂಚೆ ನನ್ನ ಜೀವನ ಹೇಗಿತ್ತು ಅಂತ ನಿಮಗ್ ಗೊತ್ತಾ? ಒಂದಿನ ಟುನಿಗೂ ಬಚ್ಚಿ ಅವಳ ಮಗಳಾದ ಬುಜ್ಜಿನ ಕರ್ಕೊಂಡು ಒಂದು ಹೊಸ ಊರಿಗೆ ಬಂದ್ಲು. ಆವಾಗ ಅಲ್ಲಿರುವ ದೇವಸ್ಥಾನದ ಹತ್ತಿರ ಬುಜ್ಜಿನ ಟುನಿ ಬಿಟ್ಟು, ಬುಜ್ಜಿ, ನೀನು ಇಲ್ಲೇ ಕೂತ್ಕೊಂಡಿರು, ನಾನು ಊರೊಳಗಡೆ ಹೋಗಿ ನಮಗೆ ಉಳ್ಕೊಳ್ಳೋಕೆ ಬಾಡಿಗೆಗೆ ಮನೆ ಸಿಗುತ್ತಾ ಅಂತ ನೋಡ್ಕೊಂಡ್ ಬರ್ತೀನಿ. ಎಲ್ಗೂ ಹೋಗ್ಬೇಡ. ಆ ಸರಿಮಾ, ನಾನು ಇಲ್ಲೇ ಇರ್ತೀನಿ, ನೀನು ಬೇಗ ಬಾ. ಹಾಗೆ ಟುನಿಗೂ ಬಚ್ಚಿ ಒಂದ್ ಮನೆ ಮುಂದ್ಗಡೆ ಟೊಯ್ಲೆಟ್ ಬೋರ್ಡ್ ಇರೋದನ್ನ ನೋಡಿ ಮನೆಯಲ್ಲಿ ಯಾರಾದ್ರೂ ಇದ್ದೀರಾ ಅಂತ ಕರೆದ್ಲು. ಆವಾಗ ಇನ್ನೊಂದ್ ಮನೆಯೊಳಗಡೆಯಿಂದ ಮಹಿ ಹದ್ದು ಹೊರಗಡೆ ಬಂದ್ಲು. ಆ ಯಾರಮ್ಮ ನೀನು? ನಿನ್ಗೇನ್ ಬೇಕೋ? ನನಗೆ ಯಾರು ಬೇಡ, ಬಾಡಿಗೆಗೆ ಮನೆ ಬೇಕು. ಇಲ್ಲಿ ಬಾಡಿಗೆಗೆ ಮನೆ ಇದೆ ಅಂತ ಬೋರ್ಡ್ ಹಾಕಿದ್ದೀರಾ, ಅದನ್ನೇ ನೋಡ್ಬಿಟ್ಟು ನಾನು ಬಂದೆ. ಅಯ್ಯೋ, ನನ್ನನ್ನ ಕ್ಷಮಿಸ್ಬಿಡಮ್ಮ. ನೆನ್ನೆ ಈ ಮನೆನ ಬಾಡಿಗೆಗೆ ಇನ್ನೊಬ್ರಿಗೆ ಕೊಟ್ಬಿಟ್ಟೆ. ಬೋರ್ಡ್ ತೆಗೆಕ್ಕೆ ಮರ್ತೋದೆ. ನನ್ನಿಂದ ಮನೆ ಕೊಡಕ್ಕಾಗಲ್ಲ. ಪರವಾಗಿಲ್ಲ, ನಾನು ಬೇರೆಲ್ಲಾದ್ರೂ ಮನೆ ಹುಡ್ಕೊಳ್ತೀನಿ. ಹಾಗೆ ಟುನಿಗೂ ಬಚ್ಚಿ ಬೇರೆಲ್ಲಾದ್ರೂ ಮನೆ ಸಿಗುತ್ತಾ ಅಂತ ಹುಡುಕ್ತಾ ಇದ್ಲು. ಆದ್ರೆ ಎಲ್ಲೂ ಕೂಡ ಅವಳಿಗೆ ಮನೆ ಸಿಗ್ಲೇ ಇಲ್ಲ. ಅಮ್ಮ, ಏನಾಯ್ತಮ್ಮ? ಯಾಕಮ್ಮ ಮುಖ ಎಲ್ಲ ಬಾಡಿ ಹೋಗಿದೆ? ಮನೆ ಸಿಗ್ಲಿಲ್ವಾ? ಇಲ್ಲ ಬುಜ್ಜಿ, ಎಷ್ಟೇ ಹುಡುಕಿದ್ರೂ ಮನೆ ಸಿಗ್ಲಿಲ್ಲ. ಏನ್ ಮಾಡೋದು ಅಂತ ನನಗೇನು ಅರ್ಥನೇ ಆಗ್ತಿಲ್ಲ. ಅಮ್ಮ, ಯಾಕೆ ಬೇಜಾರ್ ಮಾಡ್ಕೊಳ್ತಿದ್ಯಾ? ಪರವಾಗಿಲ್ಲಮ್ಮ, ನಾಳೆ ಹುಡ್ಕೋಣ. ಈ ದಿನ ರಾತ್ರಿ ಈ ದೇವಸ್ಥಾನದ ಹೊರಗಡೆನೆ ನಾವು ಮಲ್ಗೋಣ. ದೇವ್ರು ನಮ್ ಕಷ್ಟನ ನೋಡ್ತಾ ಇದ್ದಾನೆ ಅಮ್ಮ. ಖಂಡಿತ ನಾಳೆ ನಮ್ಗೆ ಅವನು ಒಂದೊಳ್ಳೆ ದಾರಿನ ತೋರಿಸ್ತಾನೆ. ಸರಿ ಬುಜ್ಜಿ, ನಾಳೆನೂ ಮನೆ ಹುಡ್ಕೋಕ್ ಹೋಗ್ಬೇಕು. ಇವಾಗ ಇಲ್ಲೇ ಮಲ್ಕೊಳ್ಳೋಣ. ಸರಿ ಬಾ, ನಮ್ಗೋಸ್ಕರ ದೇವ್ರಿದ್ದಾನೆ. ಮರುದಿನ ಬೆಳಗ್ಗೆ ಎದ್ದು ಟೊನಿ ಹಾಗೂ ಬುಜ್ಜಿ ಇಬ್ರು ಮನೆ ಹುಡ್ಕೊಂಡು ಹೋಗ್ತಾ ಇದ್ರು. ಆವಾಗ ಅವರು ಲೂಸಿನ ನೋಡಿದ್ರು. ಟೊನಿ ತುಂಬಾನು ಆಶ್ಚರ್ಯದಿಂದ, ಅರೆ ಲೂಸಿ, ನೀನೇನೋ ಇಲ್ಲಿ? ಅರೆ ಟೊನಿ, ನೀನಾ? ಎಷ್ಟು ವರ್ಷ ಆಯ್ತು ನಿನ್ನ ನೋಡಿ. ಚಿಕ್ಕ ವಯಸ್ಸಲ್ಲಿ ನೋಡಿದ್ ನಿನ್ನ ಗೊತ್ತಾ? ಹೌದು, ಹೇಗಿದ್ಯಾ? ಹಾ, ನಾನ್ ಚೆನ್ನಾಗಿದ್ದೀನಿ. ನೀನು? ನನ್ಗೇನು ಚೆನ್ನಾಗಿದ್ದೀನಿ. ಸರಿ, ನೀನೇನು ನಮ್ಮೂರಲ್ಲಿ? ನೀನೆಲ್ಲೋ ಪಟ್ನದಲ್ಲಿ ಲವ್ ಮ್ಯಾರೇಜ್ ಮಾಡ್ಕೊಂಡು ಸೆಟ್ಲಾದೆ ಅಲ್ವಾ? ಇವಾಗ ಇದ್ದಕ್ಕಿದ್ದಂತೆ ಇಲ್ಲಿ ಬಂದಿದೀಯಾ? ಅಂದ್ರೆ ಅದು ಏನ್ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ. ಸರಿ ಸರಿ, ಏನೇ ಇದ್ರು ನನ್ ಮನೆಗ್ ಬಂದು ಹೇಳು ಬಾ. ಹೌದು, ಇವಳು ನಿನ್ ಮಗ್ಳ? ಮುದ್ದಾಗಿದ್ದಾಳೆ. ಹಾಗೆ ಲೂಸಿ ಟುನಿ ಹಾಗೂ ಬುಜ್ಜಿನ ಅವಳ ಮನೆ ಕರ್ಕೊಂಡು ಹೋದ್ಲು. ಅಲ್ಲಿ ಅವ್ರ ಹತ್ರ ಮಾತಾಡ್ತಿದ್ಲು. ಇವಾಗ ಹೇಳು ಟುನಿ, ಏನಾಯ್ತು ನಿನಗೆ? ಯಾಕೆ ನಮ್ಮೂರಿಗೆ ಬಂದಿದೀಯಾ? ಹೌದು, ನೀನು ಚೆನ್ನಾಗಿದ್ಯಾ ತಾನೇ? ಲೂಸಿ, ನೀನು ನನ್ನ ಚಿಕ್ಕ ವಯಸ್ಸಿನ ಗೆಳತಿ ಅನ್ನೋದ್ರಿಂದ ನಿನ್ನತ್ರ ಎಲ್ಲ ವಿಷಯನೂ ಹೇಳ್ಬೋದು. ನಮ್ಮ ಅಪ್ಪ ಅಮ್ಮ ನೋಡಿಟ್ಟಿದ್ದ ಹುಡುಗನ ಬೇಡ ಅಂತ ಹೇಳಿ ನಾನಿಷ್ಟಪಟ್ಟ ಹುಡುಗನ ಮದುವೆಯಾಗಿ ಪಟ್ನಕ್ಕೆ ಹೋದೆ. ಆದ್ರೆ ಅದಕ್ಕೆ ನನಗೆ ಶಿಕ್ಷೆ ಸಿಕ್ಕಿದೆ. ಅರೆ, ಏನ್ ಹೇಳ್ತಾ ಇದೆಯಾ ಟುನಿ ನೀನು? ಅವನೊಬ್ಬ ಮೋಸ್ಗಾರ. ನಮ್ಮಮ್ಮ ಆವಾಗ್ಲೇ ಹೇಳಿದ್ರು, ಅವನು ಯಾವ್ದಾದ್ರು ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ಲಿ, ಆವಾಗ ಅವನಿಗೆ ನಾನು ನಿನ್ನನ್ನು ಕೊಟ್ಟು ಮದುವೆ ಮಾಡ್ತೀನಿ ಅಂತ. ಅವನಿಗೆ ಪಟ್ಟಣದಲ್ಲೂ ಮನೆ ಇಲ್ಲ ಅಂತ ಹೇಳಿದ್ರು. ನಾನೇ ನಮ್ಮಮ್ಮನ ಮಾತು ಕೇಳ್ದೆ ಅವನನ್ನ ಆವಾಗ್ಲೇ ಮದುವೆ ಮಾಡ್ಕೊಂಡೆ. ಅದಕ್ಕೆ ನನಗೆ ಇಷ್ಟು ದೊಡ್ಡ ಶಿಕ್ಷೆ ಸಿಕ್ಕಿದೆ. ಟುನಿ, ಮೊದಲು ಏನಾಯ್ತು ಅಂತ ಹೇಳು. ಅವನು ನನ್ನನ್ನ ಮೋಸ ಮಾಡ್ಬಿಟ್ಟು ಹೋಗ್ಬಿಟ್ಟ. ಅದು ವಿಷಯ ತಿಳ್ಕೊಂಡು ಅಪ್ಪ ಅಮ್ಮ ಇಬ್ರು ಸತ್ತೋದ್ರು. ನನಗೆ ಆ ಊರಲ್ಲಿ ಇರಕ್ಕೆ ಸ್ವಲ್ಪನೂ ಇಷ್ಟನೇ ಇಲ್ಲ. ಅದಕ್ಕೆ ಬುಜ್ಜಿನ ಕರ್ಕೊಂಡು ನಾನು ಈ ಊರಿಗೆ ಬಂದೆ. ಇಲ್ಲೆಲ್ಲಾದ್ರೂ ಒಂದು ಮನೆ ಸಿಕ್ಕಿದ್ರೆ ಇಲ್ಲೇ ಬಾಳ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸರಿ ಟುನಿ, ನೀನೇನು ಬೇಜಾರ್ ಮಾಡ್ಕೊಳ್ಬೇಡ. ಇಲ್ಲಿ ನನ್ ಗೆಳತಿ ಚೋಟಿಗಿಳಿ ಇದ್ದಾಳೆ. ಅವಳ ಹತ್ರ ಒಂದು ಮನೆ ಬಾಡಿಗೆಗಿದೆ. ನಾನು ಆ ಮನೆನ ನಿನಗೆ ಕೊಡಿಸ್ತೀನಿ. ತುಂಬಾ ಥ್ಯಾಂಕ್ಸ್ ಲೂಸಿ, ನೀನು ಮಾಡೋದು ನಿಜವಾಗ್ಲೂ ತುಂಬಾ ದೊಡ್ಡ ಸಹಾಯ. ಹಾಗೆ ಮರುದಿನ ಬೆಳಗ್ಗೆ ಲೂಸಿ ಪಾರಿವಾಳ ಚೋಟು ಹತ್ರ ಹೋಗಿ ಟುನಿಯ ಬಗ್ಗೆ ಎಲ್ಲ ವಿಷಯನೂ ಹೇಳಿ ಅವಳಿಗೆ ಮನೆ ಕೊಡಕ್ಕೆ ಹೇಳಿದ್ಲು. ಆವಾಗ ಚೋಟು ಟುನಿ ಹತ್ರ, ಇಲ್ ನೋಡು ಟುನಿ, ಲೂಸಿ ನಿನ್ ಬಗ್ಗೆ ಎಲ್ಲಾನು ಹೇಳಿದ್ಲು. ನೀನೇನು ಬೇಜಾರ್ ಮಾಡ್ಕೊಳ್ಬೇಡ. ನನ್ ಮನೆ ಪಕ್ಕದಲ್ಲಿ ಇನ್ನೊಂದ್ ಮನೆ ಇದೆ. ಆದ್ರೆ ನಾನು ಬಾಡಿಗೆಗೇನೆ ಬಿಡೋದು. ನೀನು ಬುಜ್ಜಿ ಇನ್ ಮುಂದೆ ಆ ಮನೆಯಲ್ಲೇ ಇರ್ಬೋದು. ಬಾಡಿಗೆ ಕೇಳಿ ತೊಂದ್ರೆ ಕೊಡಲ್ಲ. ನಿನ್ನದ ಯಾವಾಗ ಆಗತ್ತೋ ಆವಾಗ ಬಾಡಿಗೆ ಕೊಟ್ರೆ ಸಾಕು. ಮತ್ತೆ ಈ ಊರಲ್ಲಿ ನಿನಗೋಸ್ಕರ ಯಾರು ಇಲ್ಲ ಅಂತ ಅಂದ್ಕೊಳ್ಬೇಡ. ನಿನಗೋಸ್ಕರ ನಾನಿದ್ದೀನಿ, ಲೂಸಿ ಇದ್ದಾಳೆ. ಇಲ್ಲಿ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ನನ್ ಹೆಸರು ಹೇಳು ಸಾಕು. ಆಮೇಲೆ ಇವಳು ನಿನ್ ಮಗಳಲ್ವಾ, ಇವಳನ್ನ ನನ್ ಮಗ ಬನ್ನು ಓದೋ ಸ್ಕೂಲಲ್ಲೇ ಸೇರಿಸ್ತೀನಿ. ಇಬ್ರು ಚೆನ್ನಾಗಿ ಓದ್ತಾರೆ, ಒಬ್ರಿಗೊಬ್ರು ಸಹಾಯನ ಮಾಡ್ಕೊಳ್ತಾರೆ. ನೀವು ನಿಜವಾಗ್ಲೂ ತುಂಬಾ ಒಳ್ಳೆಯವರು. ನೀವು ಮಾಡೋ ಸಹಾಯನ ನಾನು ಯಾವಾಗ್ಲೂ ಮರೆಯಲ್ಲ. ಹಾಗೆ ಟುನಿ ಬುಜ್ಜಿ ಇಬ್ರು ಕೂಡ ಚೋಟು ಮನೆಯಲ್ಲಿ ಬಾಡಿಗೆಗೆ ಇರ್ತಾ ಇದ್ರು. ಚೋಟು ಮನೆಯ ಪಕ್ಕದಲ್ಲೇ ಚಿಚುಕಾಗಿಯ ಮನೇನು ಇತ್ತು. ಏನ್ ಚೋಟು, ಹೊಸದಾಗಿ ಯಾರಿಗೋ ಮನೆನಾ ಬಾಡಿಗೆ ಬಿಟ್ಟಿದೀಯಾ? ಹಾ ಹೌದು ಚಿಚು,
ಪಾಪ ಅವಳ ಹೆಸರು ಟೋನಿ, ತುಂಬಾನೇ ಕಷ್ಟದಲ್ಲಿ ಇದ್ದಾಳೆ. ಅದಕ್ಕೆ ಅವಳಿಗೆ ಮನೇನ ಬಾಡಿಗೆ ಕೊಟ್ಟಿದ್ದೀನಿ. ನೀನ್ ಕೂಡ ಅವಳ ಹತ್ರ ಚೆನ್ನಾಗಿ ಮಾತಾಡು, ಸರಿನಾ? ಚಿಚ್ಚು ಅವಳ ಮನ್ಸಲ್ಲಿ, ಈ ಚೋಟು ಯಾವಾಗ ನೋಡಿದ್ರು ಎಲ್ರಿಗೂ ಕರುಣೆ ತೋರಿಸ್ತಾಳೆ, ಅವ್ರ ಹತ್ರ ಏನಿದೆಯೋ ಅದನ್ನ ಕಿತ್ಕೊಂಡು ಕಳಿಸ್ಬೋದು ತಾನೆ. ಸರಿ ಸರಿ, ನನ್ ಬಗ್ಗೆ ನಿನಗೆ ಗೊತ್ತು ತಾನೆ, ನನ್ ಮನ್ಸು ಹಾಲಿನಂತೆ ಬೆಳ್ಳಗಿರೋ ಮನ್ಸು. ಅವ್ರಿಗೇನಾದ್ರೂ ಸಹಾಯ ಬೇಕಂದ್ರೆ ನಾನೇ ಮಾಡ್ತೀನಿ. ಹಾಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಟೋನಿ ಹಾಗೂ ಬುಜ್ಜಿ ಇಬ್ರು ಮನೆ ಹಿಂದ್ಗಡೆ ಇರುವ ಜಾಗದಲ್ಲಿ ಕ್ಲೀನ್ ಮಾಡ್ತಾ ಇದ್ದಾಗ ಅಲ್ಲಿ ಅವರಿಗೆ ಒಂದು ದೊಡ್ಡ ಕುಂಬಳೆಕಾಯಿ ಸಿಕ್ತು. ಅದನ್ನ ನೋಡಿ ಬುಜ್ಜಿ, ಅಮ್ಮ ಇದೇನಿದು, ಇಷ್ಟು ದೊಡ್ಡ ಕುಂಬಳೆಕಾಯಿ ಇಲ್ಲಿಗೆ ಹೇಗಮ್ಮ ಬಂತು? ಏನೋ ನನಗ್ ಗೊತ್ತಿಲ್ಲ ಬುಜ್ಜಿ, ಆದ್ರೆ ಇದನ್ನ ನೋಡುವಾಗ ನನಗ್ ಯಾಕೋ ಒಂದು ಯೋಚನೆ ಬರ್ತಿದೆ. ಹಾಗಂತ ಹೇಳಿ ಟೋನಿ ಆ ಕುಂಬಳೆಕಾಯಿ ಬೀಜಗಳನ್ನ ಮನೆ ಹಿಂದ್ಗಡೆ ಇದ್ದ ತೋಟದಲ್ಲಿ ಹಳ್ಳ ತೋಡಿ ಹಾಕಿಟ್ಟಿದ್ಲು. ಕೆಲವು ದಿನಗಳಲ್ಲಿ ಆ ಜಾಗ ಕುಂಬಳೆಕಾಯಿ ತೋಟವಾಗಿ ಬದಲಾಯಿತು. ನೋಡಿದ್ಯಾ ಬುಜ್ಜಿ, ಇವಾಗ ಈ ತೋಟನೇ ನಮಗೆ ಆಧಾರ ಅಲ್ವಾ? ಹಾಗೆ ಟೋನಿ ಆ ತೋಟದಲ್ಲಿ ಬೆಳೆದಿರುವ ಕುಂಬಳೆಕಾಯಿಗಳನ್ನ ತಗೊಂಡು ಹೋಗಿ ಮಾರಿ ಸಿಗುವ ಹಣದಲ್ಲಿ ಅವಳ ಜೀವನಾನ ಬಾಳ್ತಾ ಇದ್ಲು. ಆ ಕುಂಬಳೆಕಾಯಿ ತೋಟ ಇವಾಗ ಅವಳಿಗೆ ದೇವಸ್ಥಾನ ತರ ಕಾಣಿಸ್ತಿತ್ತು. ಟೋನಿ ಸಂತೋಷದಿಂದ ತೋಟದಲ್ಲಿ ಕೂತ್ಕೊಂಡು, ಕುಂಬಳೆಕಾಯಿಗಳ, ನೀವೆಲ್ರೂ ಚೆನ್ನಾಗಿದ್ದೀರಾ ತಾನೆ? ಆದ್ರೆ ನಿಮ್ಮಿಂದ ನಾನಂತೂ ಚೆನ್ನಾಗಿದ್ದೀನಿ. ನನ್ನ ಮಗಳು ಕೂಡ ತುಂಬಾನೇ ಸಂತೋಷವಾಗಿದ್ದಾಳೆ. ನನ್ನ ಜೀವನದಲ್ಲಿದ್ದ ಕತ್ಲು ಎಲ್ಲಾನು ನಿಮ್ಮಿಂದ ಇವಾಗ ಹೋಗ್ಬಿಟ್ಟಿದೆ. ನಿಮ್ಮಿಂದ ನನ್ನ ಜೀವನದಲ್ಲಿ ಒಳ್ಳೆ ಬೆಳಕೂನು ಬಂದಿದೆ. ಹಾಗೆ ಟೋನಿ ಬುಜ್ಜಿ ಸಂತೋಷವಾಗಿರೋದನ್ನ ಚಿಚುಕಾಗೇನೋ ನೋಡ್ತಾ ಇದ್ಲು. ಚಿಚುಕಾಗೆಯ ಮಗನಾದ ಚಿನ್ನು, ಚೋಟಿಗಿಳಿಯ ಮಗನಾದ ಬನ್ನು, ಟೋನಿಯ ಮಗಳಾದ ಬುಜ್ಜಿ ಎಲ್ರೂ ಒಳ್ಳೆ ಸ್ನೇಹಿತರಾದ್ರು. ಬುಜ್ಜಿ, ನಿಜವಾಗ್ಲೂ ನಿಮ್ಮ ಕುಂಬಳೆಕಾಯಿ ತೋಟ ಚೆನ್ನಾಗಿದೆ. ಕುಂಬಳೆಕಾಯಿಗಳು ಚೆನ್ನಾಗಿದೆ. ಬುಜ್ಜಿ, ಇದನ್ನ ಬೆಳೆಸಿದ್ದು ನಿಮ್ಮ ಅಮ್ಮನೇ ಇರ್ಬೋದು, ಆದ್ರೆ ಈ ಜಾಗ ನಮ್ಮಮ್ಮನಿಗೆ ಸ್ವಂತ. ಹಾಗಾದ್ರೆ ಇಲ್ಲಿರುವ ಈ ಕುಂಬಳೆಕಾಯಿಗಳ ರುಚಿನೋ ನಮ್ಗೆ ಸ್ವಂತ. ಬನ್ನು, ಯಾಕೆ ಈ ರೀತಿ ಹೇಳ್ತಾ ಇದೀಯಾ? ಜಾಗ ನಿಮ್ದಿರ್ಬೋದು, ಆದ್ರೆ ನಮ್ಮಮ್ಮನ ಕಷ್ಟದ ಬಗ್ಗೆ ಯೋಚನೆ ಮಾಡಿ ನೋಡು. ನಮ್ಮಮ್ಮ ತಾನೇ ಇದನ್ನೆಲ್ಲ ಕಷ್ಟಪಟ್ಟು ಬೆಳೆಸ್ತಾ ಇರೋದು. ಹೌದು ಬನ್ನು, ನೀನ್ ಮಾತಾಡೋದು ತಪ್ಪು. ಟೊನಿಯತ್ತೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಅವ್ರ ಕಷ್ಟದಿಂದಾನೇ ಇಲ್ಲಿ ಕುಂಬಳೆಕಾಯಿ ತೋಟನೇ ಉಂಟಾಗಿರೋದು. ಇದೆಲ್ಲದಕ್ಕೂ ಕಾರಣ ಟೊನಿಯತ್ತೇನೆ. ಹೌದು ಕಣೋ, ಅದು ನನಗೂ ಗೊತ್ತೋ. ಯಾಕೋ ಸುಮ್ಮನೆ ಹೇಳ್ದೆ ಅಷ್ಟೇ, ತಮಾಷೆಗೋಸ್ಕರ. ಟೊನಿಯತ್ತೆ ಎಷ್ಟು ಕಷ್ಟಪಡ್ತಾರೆ ಅನ್ನೋದು ನನಗೆ ಮಾತ್ರ ಗೊತ್ತಿಲ್ವಾ ಏನೋ? ಸರಿ ಸರಿ, ಆಟಾಡಿದ್ದು ಸಾಕು, ಬನ್ನಿ ಎಲ್ರೂ ಮನೆಗೆ ಹೋಗೋಣ. ಹಾಗೆ ಆ ದಿನ ರಾತ್ರಿಯ ಸಮಯ ಟೊನಿಗುಬ್ಬಚ್ಚಿ ತೋಟಕ್ಕೆ ನೀರು ಹುಯ್ತಾ ಇದ್ಲು. ಆವಾಗ ಅಲ್ಲೇ ಕೂತ್ಕೊಂಡು ಬುಜ್ಜಿ ಅವಳ ತಾಯಿನ ನೋಡ್ತಾ ಇದ್ಲು. ಬುಜ್ಜಿ, ಹೋಗಿ ಮಲ್ಗಮ್ಮ. ಇಲ್ಲಮ್ಮ, ಪರವಾಗಿಲ್ಲ, ನೀನ್ ಕಷ್ಟಪಡ್ತಾ ಇದೀಯಾ, ನಾನು ನೀರು ತಗೊಂಡು ಬಂದು ಕೊಡ್ತೀನಿ. ಇನ್ನೊಬ್ಳೇ ಕಷ್ಟಪಡ್ಬೇಕು? ನನ್ನ ಮಗಳಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ. ಸರಿ ಸರಿ, ಹಾಗಂತ ಹೇಳಿ ಟೊನಿ ತೋಟಕ್ಕೆಲ್ಲ ನೀರು ಇದ್ದು ಆಮೇಲೆ ಇನ್ನೊಂದು ಮಂಚ ತಗೊಂಡು ಬಂದು ಹಾಕಿ ಅವಳನ್ನು ಪಕ್ಕದಲ್ಲೇ ಮಲಗಿದ್ಲು. ಅಮ್ಮ, ಈ ಕುಂಬಳೆಕಾಯಿ ತೋಟದಲ್ಲಿ ಬೆಳದಿಂಗಳಲ್ಲಿ ಮಲಗಿರೋದು ಎಷ್ಟು ಚೆನ್ನಾಗಿದೆ ಅಲ್ವಾ? ನೀನು ತೋಟದಲ್ಲಿ ಒಬ್ಳೇ ಕಷ್ಟಪಡೋದನ್ನು ನೋಡಿ ನನಗೆ ಕಣ್ಣಲ್ಲಿ ನೀರು ಬಂತಮ್ಮ. ಅದಕ್ಕೆ ನಿನಗೆ ಸಹಾಯ ಮಾಡಬೇಕು ಅಂತ ನಾನು ನೀರು ತಗೊಂಡು ಬಂದು ಕೊಟ್ಟಿದ್ದು. ಬುಜ್ಜಿ, ನೀನು ಸಂತೋಷವಾಗಿದ್ಯಾ? ಇಲ್ಲಿ ನಿನ್ನ ಮುಖದಲ್ಲಿ ಸಂತೋಷ ಇದ್ರೆ ಅದೇ ನನಗೆ ಬಲ. ಇಲ್ಲಿ ಬಂದಮೇಲೆ ನೀನು ತುಂಬ ಖುಷಿಯಾಗಿದೆಯಾ, ಆದ್ರಿಂದಾನೇ ನಾನು ಸಂತೋಷದಲ್ಲಿರೋದು. ನೀನು ಮಾತ್ರ ಇಲ್ಲ ಅಂದಿದ್ರೆ ಈ ಒಂಟರಿ ಜೀವನದಲ್ಲಿ ನಾನು ಏನು ಮಾಡ್ತಿದ್ನೋ ಏನೋ. ಅಮ್ಮ, ನಾನು ನಿನ್ನನ್ನು ಬಿಟ್ಟು ಯಾವಾಗಲೂ ಹೋಗಲ್ಲ, ನಿನ್ನ ಜೊತೆನೇ ಇರ್ತೀನಮ್ಮ. ಹಾಗೇನೆ ಈ ಕುಂಬಳೆಕಾಯಿ ತೋಟನ ನನಗಿಷ್ಟ. ನಾಳೆ ಚಿನ್ನು ಬನ್ನು ಇಬ್ರು ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರು. ಅವ್ರ ಜೊತೆ ಸೇರಿ ನಾನು ಆಟ ಆಡ್ತೀನಮ್ಮ. ನೀನು ಸಂತೋಷವಾಗಿದ್ರೆ ಅದನ್ನು ನೋಡಿ ನನ್ನ ಕುಂಬಳೆಕಾಯಿ ತೋಟನೂ ತುಂಬಾನೇ ಸಂತೋಷವಾಗಿರುತ್ತೆ. ಆವಾಗ ಸುಮಾರು ಕುಂಬಳೆಕಾಯಿಗಳು ಬರುತ್ತೆ. ಅದನ್ನು ಮಾರಿ ಬರೋ ಹಣದಲ್ಲಿ ನೀನು ಏನು ಕೇಳಿದ್ರು ಅದನ್ನು ನಾನು ಕೊಡಿಸ್ತೀನಿ. ಅಮ್ಮ, ನನ್ಗೇನು ಬೇಡ, ನೀನು ಖುಷಿಯಾಗಿದ್ರೆ ನನಗೆ ಅದೇ ಸಾಕಮ್ಮ. ಹಾಗಂತ ಹೇಳಿ ಬುಜ್ಜಿ ಅಮ್ಮನ ಹತ್ರ ಮಾತಾಡಿ ಅವಳು ಮಲ್ಕೊಂಡು ನಿದ್ರೆ ಮಾಡಿದ್ಲು. ಬುಜ್ಜಿ ಸಂತೋಷವಾಗಿರೋದನ್ನ ನೋಡಿ ಟೋನಿ ಕೂಡ ತುಂಬಾನು ಸಂತೋಷಪಟ್ಲು. ಆಮೇಲೆ ಟೋನಿಗೂ ನಿದ್ರೆ ಬಂತು. ಅವಳು ಕೂಡ ಮಲಗಿ ನಿದ್ರೆ ಮಾಡಿದ್ಲು. ಮರುದಿನ ಆ ಊರಿನಲ್ಲಿ ಜಾತ್ರೆಯಲ್ಲಿ ಟೋನಿ ಕುಂಬಳೆಕಾಯಿ ವ್ಯಾಪಾರ ಮಾಡ್ತಿದ್ಲು. ಟೋನಿ, ನನ್ನ ಮನೇಲಿದ್ದ ಕುಂಬಳೆಕಾಯಿ ಖಾಲಿ ಆಯ್ತು, ಒಂದು ದೊಡ್ಡ ಕುಂಬಳೆಕಾಯಿ ಕೊಡ್ತೀಯಾ? ಹಾಕು, ತಗೋ, ಇವತ್ತು ಹಬ್ಬ ಅಲ್ವಾ, ನಿನಗೆ ಕಮ್ಮಿ ಬೆಲೆಗೇನೆ ಕೊಡ್ತೀನಿ. ನೀನು ಚಿನ್ನ ಟೋನಿ. ಆವಾಗಲೇ ಅಲ್ಲಿಗೆ ಮಹಿ ಹದ್ದು ಬಂತು. ಅಮ್ಮ ಹುಡುಗಿ, ಸ್ವಲ್ಪ ದೊಡ್ಡ ಕುಂಬಳೆಕಾಯಿ ಏನಾದ್ರೂ ಇದೆ ಕೊಡಮ್ಮ. ಹಾಗಂತ ಹೇಳಿದಾಗ, ಅರೆ, ನಿನ್ನನ್ನೆಲ್ಲೋ ನೋಡಿದ್ದೀನಲ್ವಾ, ನನ್ನ ಮನೇನ ಬಾಡಿಗೆಗೆ ಕೇಳಿ ನೀನು ಬಂದ ಹುಡುಗಿ ತಾನೇ? ಹೌದು, ಅವತ್ತು ಬಾಡಿಗೆಗೆ ಮನೆ ಇಲ್ಲ ಅಂತ ಹೇಳಿದ್ರಲ್ವಾ, ಅವತ್ತು ಬೇರೆಯೊಬ್ಬರಿಗೆ ಕೊಡ್ತೀನಿ ಅಂತ ಮಾತು ಕೊಟ್ಟೆ ಅಮ್ಮ. ಹೌದು, ಇವಾಗ ಹೇಗಿದ್ಯಾ? ನಿನಗೆ ಮನೆ ಯಾರು ಬಾಡಿಗೆಗೆ ಬಿಟ್ರು? ನನ್ನ ಫ್ರೆಂಡ್ ಲೂಸಿ ಇದ್ಲು,
ಅವಳ ಮನೆನೇ ಬಾಡಿಗೆಯಲ್ಲಿ ಇದ್ದೀನಿ ನಾನು. ಹಾಗೇನೇ ಅಲ್ಲಿ ಒಂದು ತೋಟವನ್ನು ಬೆಳೆಸಿದ್ದೀನಿ. ಓ, ಪರವಾಗಿಲ್ವೇ? ಆ ದಿನ ಕಷ್ಟದಲ್ಲಿದ್ದೆ, ಇವತ್ತು ನೀನ್ ಚೆನ್ನಾಗಿನೇ ಬಾಳ್ತಾ ಇದೀಯಾ. ಪರವಾಗಿಲ್ಲ, ನಿನ್ನ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದ್ರೂ ಕೂಡ ನೀನು ತಾಳ್ಮೆಯಿಂದ ಅದ್ರ ಜೊತೆ ಹೋರಾಡಿದೀಯಾ. ನಿಜಾನೇ, ನನ್ನ ಹೆತ್ತವರು ಮಾತು ಕೇಳ್ದೆ ನಾನು ನನ್ನ ಜೀವನದಲ್ಲಿ ಮಾಡಿದ ಒಂದು ತಪ್ಪಿಂದ ನನ್ನ ಜೀವನನೇ ಹಾಳಾಯ್ತು. ಆದ್ರೆ ಇವಾಗ ಹೇಗೋ ಆ ದೇವ್ರ ಪುಣ್ಯದಲ್ಲಿ ನಾನು ಚೆನ್ನಾಗಿನೇ ಬಾಳ್ತಾ ಇದ್ದೀನಿ. ನೀನು ನಿನ್ನ ಜೀವನದಲ್ಲಿ ಗೆದ್ದಿದ್ದಕ್ಕೆ ಸಂತೋಷ. ಸರಿ, ಒಂದು ದೊಡ್ಡ ಕುಂಬಳೆಕಾಯಿ ಕೊಡು. ಹಾ, ತಗೊಳ್ಳಿ. ಹಾಗೆ ಟುನಿಗೂ ಬಚ್ಚಿ ಸಂತೋಷದಿಂದ ನಗಾಡ್ತಾ ಇದ್ಲು. ಆ ದಿನ ರಾತ್ರಿ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಸಂತೋಷವಾಗಿ ಅವರ ಮನೆ ತೋಟದಲ್ಲೇ ಮಲ್ಕೊಂಡಿದ್ರು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಜೀವನದಲ್ಲಿ ಎಷ್ಟೇ ಕಷ್ಟ ಬರ್ಬೋದು, ಎಂತ ಕಷ್ಟ ಬಂದ್ರೂ ಕೂಡ ಧೈರ್ಯದಿಂದ ಒಂದ್ ಹೆಜ್ಜೆ ಮುಂದೆ ಇಟ್ರೆ ಆ ಕಷ್ಟ ಎಲ್ಲ ನಮ್ಮನ್ ಬಿಟ್ಟು ಹೋಗ್ಬಿಡುತ್ತೆ. ಹಾಗೇನೆ ಜೀವನದಲ್ಲಿ ನಮ್ಮ ಹೆತ್ತವರ ಮಾತನ್ನ ಯಾವಾಗ್ಲೂ ಕೇಳ್ಬೇಕು. ಹಾಗೆ ಕೇಳಲಿಲ್ಲ ಅಂದ್ರೆ ನಮ್ಮ ಜೀವನದಲ್ಲಿ ಖಂಡಿತ ಕಷ್ಟಗಳು ಜಾಸ್ತಿ ಬರುತ್ತೆ. ಮಹಿ ಹದ್ದಿಗೆ 3 ಸೊಸೆಯಂದಿರು ಇದ್ರು. ಅವಳ 3 ಮಕ್ಕಳು ಕೂಡ ದುಬೈಯಲ್ಲಿ ಕೆಲಸ ಮಾಡ್ತಾ ಇದ್ರು. ಮಹಿ ಹದ್ದು ಸೊಸೆಯಂದ್ರಿಗೆ ಖರ್ಚಿಗೋಸ್ಕರ 3,000 ರೂಪಾಯಿ ಕೊಟ್ಲು. ಮಹಿ ಹದ್ದು ಖರ್ಚನ್ನ ಅರ್ಧ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಆ ಕಾಲದಲ್ಲಿ ಉಪಯೋಗ ಮಾಡಿದ ಸ್ಟವ್ ಅನ್ನ ಉಪಯೋಗ ಮಾಡ್ತಿದ್ಲು. ಅದ್ರಲ್ಲಿ ಸೊಸೆಯಂದ್ರು ಕೂಡ ಅಡಿಗೆ ಕೆಲಸ ಮಾಡ್ತಾ ಇದ್ರು. ಮೊದ್ಲು 3 ಜನ ಯಾವಾಗ್ಲೂ ಒಟ್ಟಿಗೆನೆ ಕೆಲಸನ ಹಂಚ್ಕೊಂಡು ಮಾಡ್ತಾ ಇರೋರು. ಆದ್ರೆ ಸೊಸೆಯಂದ್ರಾದ ಟುನಿಗುಬ್ಬಚ್ಚಿ ಹಾಗೂ ಚೋಟಿಗಿಳಿ ಇಬ್ರು ಕೆಲ್ಸಕ್ಕೆ ಹೋದ್ಮೇಲೆ ಚಿಚುಕಾಗೆ ಮಾತ್ರ ಯಾರಿಗೂ ಗೊತ್ತಿಲ್ಲದೆ ಅವಳಿಗೋಸ್ಕರ ಮಾತ್ರ ಅವಳು ಅಡಿಗೆನ ಮಾಡ್ಕೊಳ್ತಿದ್ಲು. ಒಂದಿನ ಚಿಚುಕಾಗೆ ತುಂಬಾನು ರಹಸ್ಯವಾಗಿ ಯಾವುದೇ ಚಿಕ್ಕ ಶಬ್ದ ಕೂಡ ಮಾಡದೆ ಮನೆಯಲ್ಲಿರುವ ವಸ್ತುಗಳನ್ನ ಸ್ವಲ್ಪ ಸ್ವಲ್ಪ ಖರ್ಚು ಮಾಡಿ ತನ್ನ ಕುಟುಂಬಕ್ಕೋಸ್ಕರ ಮಾತ್ರ ಅವಳು ಬೇಗನೆ ಅಡಿಗೆ ಮಾಡಿ ಮುಗಿಸ್ತಾ ಇದ್ಲು. ಚಿಚು ಅವಳ ಮನಸ್ಸಲ್ಲಿ, ಅಮ್ಮಯ್ಯ, ಹೇಗೋ ನನ್ನ ಕುಟುಂಬಕ್ಕೋಸ್ಕರ ನಾನು ಬೇಗನೆ ಅಡಿಗೆ ಕೆಲಸ ಮಾಡ್ಬಿಟ್ಟೆ. ಇವ್ರು ಬಂದ್ರೆ ನನ್ನ ಹತ್ರ ಇರೋ ಉಪ್ಪು ಕಾರಣ ಉಪಯೋಗ ಮಾಡ್ಕೊಂಡು ಆಮೇಲೆ ನನಗೆ ಖರ್ಚು ಜಾಸ್ತಿ ಮಾಡ್ತಾರೆ. ಟುನಿಗುಬ್ಬಚ್ಚಿ ಚೋಟಿಗಿಳಿ ಇಬ್ರು ಕೆಲ್ಸಕ್ಕೆ ಹೋಗಿ ಸಂಜೆ ಸಮಯ ಮನೆಗೆ ವಾಪಸ್ ಬರುವಾಗ ಚಿಚುಕಾಗೆ ಅವಳ ಮಗನಾದ ಚಿನ್ನುಕಾಗೆ ಮಾತ್ರ ಕೂತ್ಕೊಂಡು ಸಂತೋಷವಾಗಿ ಊಟ ಮಾಡ್ತಿದ್ರು. ಚಿಚು, ಏನಿದು, ನಿನಗೆ ಮಾತ್ರ ಅಡಿಗೆ ಮಾಡ್ಕೊಂಡಿದ್ಯಾ? ನಮಗೋಸ್ಕರ ಅಡಿಗೆ ಮಾಡ್ಲಿಲ್ವಾ? ಆವಾಗ ಚಿಚು ನಾಟಕ ಮಾಡಿ, ಅಯ್ಯೋ ಬೇರೆ ಏನಿಲ್ಲ ಟುನಿ, ಚಿನ್ನು ಹಸ್ವಾಗ್ತಿದೆ ಅಂತ ಹೇಳಿದ್ನಾ, ಬೇರೆ ದಾರಿ ಇಲ್ದೆ ನಾನು ನಮಗೋಸ್ಕರ ಮಾತ್ರ ಸ್ವಲ್ಪ ಅಡಿಗೆ ಮಾಡ್ಕೊಂಡೆ. ಆವಾಗ ಚೋಟು ಕೋಪದಿಂದ, ಅದೇನದು, ನೀನ್ ಮಾತ್ರ ನಿನಗೋಸ್ಕರ ಅಡಿಗೆ ಮಾಡ್ಕೊಳ್ಳೋದು? ನಾವಿಬ್ರು ಕಷ್ಟಪಟ್ಟು ಬರ್ತಾ ಇದೀವಲ್ವಾ, ನಮಗೋಸ್ಕರನೂ ಮಾಡ್ಬೇಕಲ್ವಾ? ಚೋಟು, ನೀನ್ ಸುಮ್ನಿರು. ಚಿಚು ಬೇಕಂತ ಮಾಡಿಲ್ಲ, ಅವಳು ಹಣನ ಉಳಿತಾಯ ಮಾಡ್ತಾ ಇದ್ದಾಳೆ. ಆದ್ರೆ ಆ ಉಳಿತಾಯದಿಂದ ಪಾಪ ನಮ್ಮಕ್ಕಳು ಇಬ್ರೇ ಕಷ್ಟಪಡ್ತಾ ಇರೋದು. ಹಾಗಂತ ಹೇಳಿ ಟುನಿ ಹಾಗೂ ಚೋಟು ಇಬ್ರು ಕೂಡ ಮಹಿ ಹದ್ದಿನ ಹತ್ತಿರ ಹೋಗಿ ಚಿಚು ಬಗ್ಗೆ ಮಾತಾಡಿದ್ರು. ಆವಾಗ ಮಹಿ ಅವರನ್ನ ಸಮಾಧಾನ ಮಾಡಿದ್ಲು. ಅಯ್ಯೋ ನನ್ನ ಮುದ್ದು ಸೊಸೆಯಂದಿರಾ, ನನಗೆ ಚಿಚು ಬಗ್ಗೆ ಎಲ್ಲಾನು ಗೊತ್ತು. ಚಿಚು, ನೀನ್ ಯಾಕೆ ಈ ರೀತಿ ಮಾಡ್ದೆ? ಆವಾಗ ಚಿಚು ಮಹಿ ಹತ್ರ, ಅತ್ತೆ, ಚಿನ್ನು ಹಸ್ವಾಗ್ತಿದ್ಯಾ ಅಂತ ಹೇಳ್ದ, ಅದಕ್ಕೆ ಬೇರೆ ದಾರಿ ಇಲ್ದೆ ನಾನು ಅವನಿಗೋಸ್ಕರ ಮಾತ್ರ ಮಾಡ್ದೆ. ಆವಾಗ ಟುನಿ ಕೋಪದಿಂದ, ಸಾಕ್ ಚಿಚು, ಸುಳ್ಳು ಹೇಳ್ಬೇಡ. ಸ್ಟವ್ ಸಮಯ ಸಿಗುವಾಗ ನೀನು ಉಪಯೋಗ ಮಾಡ್ಕೊಂಡ್ರೆ ನಾವ್ ಯಾವಾಗ ಉಪಯೋಗ ಮಾಡ್ಕೊಳ್ಳೋದು? ಹೌದು, ನಿನ್ ಮನೇಲಿದ್ಯಾ, ಉಪಯೋಗ ಮಾಡ್ಕೊಳ್ತೀಯಾ? ಹೊರಗಡೆ ಹೋಗ್ಬಿಟ್ಟು ಬರೋರಿಗೆ ಸ್ವಲ್ಪ ಅಡಿಗೆ ಮಾಡಿ ಕೊಡ್ಬೋದಲ್ವಾ? ಇಲ್ಲಿ ನೋಡಿ ಸೊಸೇಂದ್ರ, ಈ ರೀತಿ ಸ್ಟವ್ಗೋಸ್ಕರ ಜಗಳ ಮಾಡಬೇಡಿ. ಆ ಸ್ಟವ್ ಸಾಧಾರಣ ಸ್ಟವ್ ಅಲ್ಲ. ನನಗೆ ಮದುವೆ ಆದಾಗ ನಿಮ್ಮ ಮಾವನವರು ತುಂಬಾ ಪ್ರೀತಿಯಿಂದ ತಗೊಂಡ್ಬಂದು ಕೊಟ್ಟ ಬಹುಮಾನ ಅದು. ಅವರು, ಮಹಿ, ಇದರಲ್ಲಿ ನೀನು ಅಡಿಗೆ ಮಾಡುವಾಗ ಎಲ್ಲ ಪ್ರೀತಿ ವಾತ್ಸಲ್ಯ ಇದರಲ್ಲಿ ತುಂಬಿರುತ್ತೆ ಅಂತ ಹೇಳ್ತಿದ್ರು. ಅದಕ್ಕೆ ಆ ಸ್ಟವ್ನ ನಾನು ನಿಮ್ಮ ಹತ್ರ ಕೊಟ್ಟೆ. ನೀವು ಕೂಡ ಅದೇ ರೀತಿ ಪ್ರೀತಿಯಿಂದ ಅಡಿಗೆ ಮಾಡ್ತೀರಾ ಅನ್ನೋದಕ್ಕೋಸ್ಕರ ನನ್ನ ಮಾತು ಕೇಳಿ, ದಯವಿಟ್ಟು ಒಬ್ರಿಗೋಸ್ಕರ ಇನ್ನೊಬ್ರು ಬಿಟ್ಕೊಡಿ, ಅರ್ಥ ಮಾಡ್ಕೊಳ್ಳಿ. ಆ ಸ್ಟವ್ನ ಎಲ್ರೂ ಸೇರಿ ಉಪಯೋಗ ಮಾಡ್ಕೊಳ್ಳಿ. ಹಾಗಂತ ಮಹಿ ಹದ್ದು ಹೇಳಿದನ್ನ ಕೇಳಿ ಸೊಸೆಯಂದ್ರು ಎಲ್ರು ಕೂಡ ಸರಿ ಅಂತ ಹೇಳಿ ಜಗಳನೆ ಬಿಟ್ಬಿಟ್ಟು ಸ್ಟವ್ನ ಚೆನ್ನಾಗಿ ಯೂಸ್ ಮಾಡ್ಕೊಳಕ್ಕೆ ನೋಡಿದ್ರು. ಆದ್ರೆ ಅವ್ರಿಗೆ ಸ್ಟವ್ ಯೂಸ್ ಮಾಡ್ಕೊಳಕ್ಕೆ ಸರಿಯಾಗಿ ಸಮಯ ಸಿಗ್ತಾ ಇರ್ಲಿಲ್ಲ. ಆದ್ರಿಂದ ಏನ್ ಮಾಡುದು ಅಂತ ಯೋಚನೆ ಮಾಡ್ತಿದ್ರು. ಆ ದಿನ ರಾತ್ರಿ ಎಲ್ರು ಒಬ್ರಿಗೆ ಗೊತ್ತಿಲ್ಲದೆ ಇನ್ನೊಬ್ರು ಇದ್ರ ಬಗ್ಗೆ ರಹಸ್ಯವಾಗಿ ಮಾತಾಡ್ಕೊಳ್ತಿದ್ರು. ಇಲ್ಲಿ ನೋಡೋ ಚಿನ್ನು, ನಾನು ನಾಳೆ ಬೆಳಿಗ್ಗೆ ಎಲ್ಲರಿಗಿಂತ ಮುಂಚೆನೆ ಎದ್ದು 4 ಗಂಟೆಗೆನೆ ಅಡಿಗೆ ಕೆಲಸ ಶುರು ಮಾಡ್ತೀನಿ. ಆವಾಗ ಯಾರೂ ಎದ್ದಿರಲ್ಲ, ನನಗೆ ತೊಂದರೆನೂ ಇರಲ್ಲ, ಬೇಗ ಅಡಿಗೆನ ಮಾಡಿ ಮುಗಿಸ್ಬೋದು. ಆವಾಗ ಚಿನ್ನು ಈ ರೀತಿ ಹೇಳ್ದ, 4 ಗಂಟೆಗೆನಾ? ಅವಾಗ ನಿದ್ರೆ ಬರುತ್ತೆ ಅಲ್ವಾ ಅಮ್ಮ? ನಿದ್ರೆ ಮುಖ್ಯನಾ, ಊಟ ಮುಖ್ಯನಾ? ನಾನು ಬೆಳಿಗ್ಗೆ ಅಂಗಡಿಗೆ ಹೋಗ್ಬೇಕು, ಆದ್ರಿಂದ ನಾನು ರಾತ್ರಿ 3 ಗಂಟೆಗೆನೆ ಎದ್ದು ಅಡಿಗೆ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಅಂಗಡಿಗೆ ಹೋಗ್ತೀನಿ. ಆಮೇಲೆ ಯಾರು ಅಡಿಗೆ ಮಾಡ್ತಾರೋ ಮಾಡಲ್ವೋ ಅದು ಅವ್ರವ್ರ ಇಷ್ಟ. ಏನಂತೀಯ? ಇವರಿಬ್ರು ಹೇಗೂ ಜಗಳ ಮಾಡ್ತಾ ಇರ್ತಾರೆ.
ನನ್ನಿಂದ ಜಗಳ ಮಾಡೋಕ್ಕಾಗಲ್ಲ. ನಾನು ರಾತ್ರಿ 1 ಗಂಟೆಗೇ ಎದ್ದು ಬೇಗ ಅಡುಗೆ ಕೆಲಸನ ಮುಗಿಸ್ಬಿಟ್ಟು ಆಮೇಲೆ ಸ್ಟವ್ವನ್ನ ಅವರಿಬ್ರಿಗೋಸ್ಕರ ಬಿಟ್ಕೊಡ್ತೀನಿ. ಹಾಗೆ ಒಬ್ಬೊಬ್ರು ಆ ಸ್ಟವ್ಗೋಸ್ಕರ ಒಂದೊಂದು ಟೈಮ್ ಟೇಬಲ್ನ ಹಾಕೊಂಡು ಆಮೇಲೆ ಹೋಗಿ ಅವ್ರ ಪಾಡಿಗೆ ಮಲ್ಗೆ ನಿದ್ರೆ ಮಾಡಿದ್ರು. ಮರುದಿನ ಬೆಳಗ್ಗೆ ತಾಯಿಯಂದಿರು ಜಗಳ ಮಾಡ್ಕೊಂಡ್ರು. ಅದ್ರ ಬಗ್ಗೆ ಏನೋ ತಲೆ ಕೆಡಿಸ್ಕೊಳ್ದೆ ಮಕ್ಕಳು 3 ಜನ ಕೂಡ ಅವರ ಮನೆಯ ಹೊರಗಡೆ ಇದ್ದ ಒಂದು ಎತ್ತಿನ ಗಾಡಿಯ ಮೇಲೆ ಕೂತ್ಕೊಂಡು ಈ ರೀತಿ ಒಬ್ರೊಬ್ರು ಮಾತಾಡ್ತಾ ಇದ್ರು. ಗೊತ್ತಾ, ನಮ್ಮಮ್ಮ ಬೆಳಿಗ್ಗೆ 4 ಗಂಟೆಗೆ ನನ್ನನ್ನು ಎಬ್ಬಿಸ್ಬಿಟ್ಟು ಅಡುಗೆ ಮಾಡಬೇಕು ಅಂತ ಕೆಲಸ ಮಾಡಿಸೋದ್ರು. ಯಾಕೆ ಈ ರೀತಿ ಜಗಳ ಮಾಡ್ಕೊಳ್ತಾರೋ ಏನೋ. ಇದಕ್ಕೇನಾ ನಮ್ಮಮ್ಮ 1 ಗಂಟೆಗೆ ನನ್ನನ್ನು ಎಬ್ಸಿದ್ರು. ಯಾರಿಗೂ ಏನೇ ತೊಂದರೆ ಆಗಬಾರ್ದು, ಸ್ಟವ್ನ ಇವಾಗಲೇ ಉಪಯೋಗ ಮಾಡ್ಕೊಳ್ಬೇಕು ಅಂತ. ಆವಾಗ ನನ್ನಿದ್ರೆ ಎಷ್ಟು ಹಾಳಾಗಿರುತ್ತೆ ನೀನೇ ಹೇಳು. ಕಣೋ ಚಿನ್ನು, ನಿಮ್ಮಮ್ಮ 4 ಗಂಟೆಗೆ, ನಮ್ಮಮ್ಮ 3 ಗಂಟೆಗೆ. ನಾನು 3 ಗಂಟೆಗೇ ಎದ್ದು ನಮ್ಮಮ್ಮನಿಗೆ ಅಡುಗೆ ಮಾಡುವಾಗ ಸಹಾಯ ಮಾಡಿದೆ. ನನಗೂ ಅದು ಕಷ್ಟ ತಾನೇ. ಏನೋ ಇವ್ರು ಯಾಕೆ ಈ ರೀತಿ ಜಗಳ ಮಾಡ್ಕೊಳ್ತಿದ್ದಾರೋ ಏನೋ. ಒಬ್ರನ್ನೊಬ್ರು ಅಡ್ಜಸ್ಟ್ ಮಾಡ್ಕೊಳ್ಳೋದನ್ನು ಬಿಟ್ಬಿಟ್ಟು ಮನೆಯೊಳಗಡೆನ ರಾಜಕೀಯ ಮಾಡ್ತಾ ಇದ್ದಾರೆ. ನಾನೇ ರಾಜ ಅಂತ ಅಂದರೆ ಏನು ಮಾಡೋದು ಹೇಳೋ. ಏನೋ ನೀನು ಯಾಕೋ ನಮ್ಮ ಅಮ್ಮನ ಕೂಡ ಬೈತಾ ಇದೆಯಾ? ನಮ್ಮಮ್ಮ ಪಾಪ, ಅವರು ಎಷ್ಟು ಚೆನ್ನಾಗಿ ಎಲ್ಲ ಕೆಲಸನ ಮಾಡ್ತಾರೆ ಗೊತ್ತಾ. ಹಾಗೆ ಮಕ್ಕಳು 3 ಜನ ಆ ಎತ್ತಿನ ಗಾಡಿಯ ಮೇಲೆ ಕೂತ್ಕೊಂಡು ಅವರು ಮನೆಯಲ್ಲಿ ನಡೀತಾ ಇರುವ ಸಮಸ್ಯೆಗಳ ಬಗ್ಗೆ ಮಾತಾಡ್ತಿದ್ರು. ಆ ಮನೆಯಲ್ಲಿ ಸೊಸೆಯಂದ್ರು ಜಗಳ ಮಾಡ್ಕೊಂಡಿದ್ರಿಂದ ಆ ಮನೆಯಲ್ಲಿದ್ದ ಸಂತೋಷ ಹೋಗ್ಬಿಡ್ತು. ಬೆಳಿಗ್ಗೆ 4 ಗಂಟೆಗೆ ಎದ್ದು ಚಿಚುಕಾಗಿ ಅವಳಿಗೆ ಬೇಕಾಗಿರುವ ಅಡಿಗೆನ ಮಾಡ್ಕೊಳ್ತಿದ್ಲು. ಅದಕ್ಕೆ ಮುಂಚೆ 3 ಗಂಟೆಗೆ ಎದ್ದು ಚೋಟುಗಿಳಿ ಅವಳಿಗೆ ಬೇಕಾಗಿರುವ ಅಡಿಗೆನ ಮಾಡ್ಕೊಳ್ತಿದ್ಲು. ಅವ್ರೆಲ್ಲರಿಗಿಂತ ಮುಂಚೆ 1 ಗಂಟೆಗೆ ಎದ್ದು ಟುನಿ ಮಾಡ್ತಾ ಇದ್ಲು. ಬೆಳಿಗ್ಗೆ 4 ಗಂಟೆಗೆ ಅಡಿಗೆ ಮಾಡಕ್ ಬಂದಾಗ ಸ್ಟವ್ ಬಿಸಿಯಾಗಿತ್ತು. ಅರೆ, ಇದೇನಿದು ಸ್ಟವ್ ಬಿಸಿಯಾಗಿದೆ? ಚೋಟು ನನಗಿಂತ ಮುಂಚೆನೇ ಎದ್ದು ಅಡಿಗೆ ಮಾಡಿದಾಳೆ ಅಂತ ಕಾಣಿಸ್ತಿದೆ. ಸರಿ, ನಾನು ಕೂಡ ಅಡಿಗೆ ಮಾಡ್ತೀನಿ. ಹಾಗಂತ ಹೇಳಿ ಸ್ಟವ್ ಆನ್ ಮಾಡಿ ಸ್ಟವ್ ಅಲ್ಲಿ ಪಾತ್ರೆ ಇಟ್ಟು ಅದ್ರ ತುಂಬಾ ನೀರನ್ನು ಇದ್ಲು ಚಿಚು. ಈಗಾಗ್ಲೇ ಸ್ಟವ್ ತುಂಬಾ ಬಿಸಿಯಾಗಿರೋದ್ರಿಂದ ಪುನಃ ಬಿಸಿಯಾದಾಗ ಆ ಸ್ಟವ್ 2 ಒಡೆದೋಯ್ತು. ಅಯ್ಯಯ್ಯೋ, ಸ್ಟವ್ ಒಡೆದೋಯ್ತು. ಅತ್ತೆಯವರಿಗೆ ಮಾವನವರು ಕೊಟ್ಟ ಸ್ಟವ್ ಒಡೆದೋಯ್ತು. ಆ ಶಬ್ದಕ್ಕೆ ಮನೆಯಲ್ಲಿ ನಿದ್ರೆ ಮಾಡ್ತಾ ಇದ್ದ ಎಲ್ರು ಕೂಡ ಏನೋ ಅಂತ ಬಂದು ಸ್ಟವ್ ಒಡೆದೋಗಿರೋದನ್ನ ನೋಡಿದ್ರು. ಆದ್ರೆ ನೋಡಿ ಮಹಿಹದ್ದು ತುಂಬಾ ಕೋಪದಿಂದ, ಚಿಚು ಏನಿದು? ನನ್ ಗಂಡ ನನಗೋಸ್ಕರ ಕೊಟ್ಟಿರುವ ಈ ಸ್ಟವ್ ಅನ್ನ ಯಾಕೆ ಈ ರೀತಿ ಒಡೆದಾಕಿದೀಯಾ? ಅಯ್ಯೋ ಅತ್ತೆ, ನಾನಲ್ಲ. ನಾನು ಅಡಿಗೆ ಮಾಡುವಾಗ ಅದು ಹೇಗೆ ಒಡೆದೋಯ್ತೋ ನನಗೆ ಅರ್ಥ ಆಗ್ತಾ ಇಲ್ಲ. ಇದ್ರೋ ನಾನೇ ಕಾರಣ. ನಾನು ಹಣ ಖರ್ಚು ಮಾಡಿ ನಾನೇ ರೆಡಿ ಮಾಡಿ ಕೊಡ್ತೀನಿ. ಬೇಡ ಅತ್ತೆ, ಆ ಸ್ಟವ್ ಸುಮಾರು ದಿನದಿಂದ ಕೆಲಸ ಮಾಡ್ತಾ ಇದೆ ಅಲ್ವಾ, ಹಳೆದಾಗಿದೆ, ಅದಕ್ಕೆ ಒಡೆದೋಗಿರ್ಬೋದು. ನಾವೆಲ್ಲರೂ ಸೇರಿ ಬೇರೆ ಸ್ಟವ್ನ ತಗೊಳ್ಳೋಣ. ಯಾಕೆ? ಅವಳು ತಾನೇ ಒಡೆದಾಕಿದ್ದು, ಅವಳೇ ಸ್ಟವ್ ತಗೊಳ್ಳಿ ಬಿಡು ಟುನಿ. ಸಾಕು ನಿಲ್ಸಿ. ನನಗೆ ಈ ಸ್ಟವ್ ಮುಖ್ಯನೇ, ಆದ್ರೆ ಇದಕ್ಕಿಂತ ನನ್ನ ಸೊಸೆಂದಿರ ಸಂತೋಷ ತುಂಬಾ ಮುಖ್ಯ. ನನಗೆ ಈ ಸ್ಟವ್ ಒಡೆದೋಗಿದ್ದು ಕಷ್ಟನೇ, ಆದ್ರೆ ನಿಮ್ಮನ್ನ ನೋಡಿದ್ರೆ ಇನ್ನೂ ಕಷ್ಟ ಆಗ್ತಾ ಇದೆ. ವಸ್ತುಗಳು ಒಡೆದೋಗ್ಬೋದು, ಆದ್ರೆ ಬಂಧಗಳು ಒಡೆದೋಗ್ಬಾರ್ದು. ನಿಮ್ಮಲ್ಲಿ ಯಾಕೆ ಈ ರೀತಿ ಜಗಳ? ನನಗೆ ನನ್ನ ಸ್ಟವ್ ಹೋಗಿದ್ದಕ್ಕೂ ಕೂಡ ಅಷ್ಟು ಕಷ್ಟ ಆಗ್ತಾ ಇಲ್ಲ, ಆದ್ರೆ ನೀವೆಲ್ರೂ ಒಬ್ರ ಮೇಲಕ್ಕೊಬ್ರು ಕೋಪದಿಂದ ಜಗಳ ಮಾಡೋದು ಕಷ್ಟ ಆಗ್ತಾ ಇದೆ. ನನ್ನ ಸೊಸೆಯಂದಿರನ್ನ ಹೇಗಾದ್ರೂ ಬದಲಾಯಿಸ್ಕೊಳ್ಳೇಬೇಕು. ಹಾಗೆ ಮಹಿಹದ್ದು ಸ್ಟವ್ ಮುರಿದೋಗಿದ್ದಕ್ಕೆ ಬೇಜಾರ್ ಮಾಡ್ಕೊಳ್ಳಿಲ್ಲ. ದುಬೈಯಲ್ಲಿರುವ ತನ್ನ 3 ಮಕ್ಕಳಿಗೂ ಕಾಲ್ ಮಾಡಿ 3 ಸೊಸೆಯಂದ್ರಿಗೂ 3 ಸ್ಟವ್ ಅನ್ನ ಕಳ್ಸಕ್ಕೆ ಹೇಳಿತ್ತು. ಮಹಿಹದ್ದು ಸೊಸೆಯಂದ್ರಿಗ 3 ಸ್ಟವ್ ಅನ್ನ ಕೊಟ್ಟು, ಸೊಸೆಯಂದ್ರ ತಗೊಳ್ಳಿ, ನಿಮ್ಗೋಸ್ಕರ ಸ್ಟವ್ ಕೊಟ್ಟು ಕಳ್ಸಿದ್ದಾರೆ. ಚಿಚು, ಟುನಿ, ಚೋಟು 3 ಜನ 3 ಸ್ಟವ್ ಅಲ್ಲಿ ಅಡಿಗೆ ಮಾಡ್ಕೊಳ್ಳಿ. ಆದ್ರೆ ಒಂದು, ನಿಮ್ಮೊಳಗಡೆ ಜಗಳ ಇರಬಾರ್ದು. ಇನ್ಮುಂದೆ ಪ್ರೀತಿನ ಹಂಚ್ಕೊಳ್ಳಿ. ಅತ್ತೆ, ನಾವು ಮಾಡಿದ್ದು ತಪ್ಪು, ನಾವು ಒಪ್ಕೊಳ್ತೀವಿ. ಆದ್ರೆ ಅದಕ್ಕೋಸ್ಕರ ನೀವು ಬೇಜಾರು ಮಾಡ್ಕೊಳ್ಬೇಡಿ. ನೀವು ಬೇಜಾರು ಮಾಡ್ಕೊಳ್ಳೋದನ್ನ ನನ್ನಿಂದ ನೋಡಕ್ಕಾಗ್ತಾನೆ ಇಲ್ಲ. ಚಿಚುಕಾಗೆ ಅಳುತ್ತಾ, ಅತ್ತೆ, ತಪ್ಪು ನಡೆದೋಯ್ತು. ನಡೆದಿದ್ದನ್ನ ಬದಲಾಯಿಸಕ್ಕಾಗಲ್ಲ. ಇನ್ಮುಂದೆ ಈ ರೀತಿ ಜಗಳ ನಾವು ಮಾಡ್ಕೊಳ್ಳಲ್ಲ. ಹೌದು, ಇನ್ಮುಂದೆ ನಾವು ಜಗಳ ಮಾಡ್ಕೊಡ್ಬಾರ್ದು. ನಾವು 3 ಜನನು ಯಾವಾಗ್ಲೂ ಚೆನ್ನಾಗಿರ್ಬೇಕು. ಸೊಸೆಯಂದ್ರು 3 ಜನ ಅವ್ರ ಹತ್ರ ಇರುವ 3 ಸ್ಟವ್ ಅಲ್ಲಿ ಯಾವ್ದಾದ್ರೂ ಒಂದು ಸ್ಟವ್ ಅಲ್ಲಿ ಮಾತ್ರ ಅಡಿಗೆ ಮಾಡೋಣ ಅಂತ ಅಂದ್ಕೊಂಡ್ರು. ಅತ್ತೆ, ಈ ಒಂದು ಸ್ಟವ್ ನಮಗ್ ಸಾಕು. ಇದ್ರಲ್ಲಿ ನಾವು ಅಡಿಗೆ ಮಾಡ್ಕೊಳ್ತೀವಿ. ಈ 2 ಸ್ಟವ್ನ ನೀವು ವಾಪಸ್ ಕೊಟ್ಬಿಡಿ. ಹೌದತ್ತೆ, ತಪ್ಪು ಮಾಡಿದ್ದು ನಾನು. ಇನ್ಮುಂದೆ ನಾನು ತಪ್ಪು ಮಾಡಲ್ಲ. ಹಾ ಹೌದು, ಇನ್ಮುಂದೆ ನಾವು ಜಗಳನೂ ಮಾಡಲ್ಲ. ನೀವು ಬೇಜಾರು ಮಾಡ್ಕೊಳ್ಬೇಡಿ, ನಮಗ್ ಕಷ್ಟ ಆಗುತ್ತೆ. ಹಾಗೆ ಸೊಸೆಂದ್ರು 3 ಜನ ಕೂಡ ಒಂದೇ ಸ್ಟವ್ ಅಲ್ಲಿ ಅಡಿಗೆ ಮಾಡಕ್ ಶುರು ಮಾಡಿದ್ರು. ಮರುದಿನ ಬೆಳಗ್ಗೆನೆ ಎದ್ದು ಟುನಿ, ಚೋಟು, ಚಿಚು 3 ಜನನು ಚೆನ್ನಾಗಿ ನಗಾಡ್ಕೊಂಡು ಮಾತಾಡ್ಕೊಂಡು ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಅಡಿಗೆ ಕೆಲಸ ಮಾಡ್ತಿದ್ರು. ಚಿಚು, ಉಪ್ಪು ಕಡಿಮೆ ಹಾಕ್ತಾ ಇದೀಯಾ ಏನು? ಆವಾಗ ಚಿಚು ನಗುತ್ತಾ, ಇಲ್ಲ ಟೋನಿ, ಇನ್ಮುಂದೆ ನಾನು ಜಿಪ್ಣತನ ಏನೋ ತೋರ್ಸಲ್ಲ, ಸರಿಯಾಗಿನೇ ಉಪ್ಪು ಹಾಕ್ತೀನಿ. ಹಾಗೆ ಸೊಸೆಂದ್ರು 3 ಜನ ಸಂತೋಷವಾಗಿ ನಗುತ್ತಾ ಅಡಿಗೆ ಮಾಡ್ತಾ ಇರೋದನ್ನ ನೋಡಿದ
ಮಹಿಹದ್ದು ಕಣ್ಣಿಂದ ಆನಂದ ಬಾಷ್ಪ ಸುರಿತಾ ಇತ್ತು. ಮಹಿಹದ್ದು ಅವಳ ಮನ್ಸಲ್ಲಿ, ಅಮ್ಮಯ್ಯ, ನನ್ನ ಸೊಸೆಂದ್ರು ಬದಲಾದ್ರು, ನನಗೆ ಇದೇ ತುಂಬಾ ಸಂತೋಷ. ಹಾಗೆ ಆ ದಿನದಿಂದ ಚೋಟು ಹಾಗೂ ಟೋನಿ ಇಬ್ರು ಹೊರಗಡೆ ಕೆಲ್ಸಕ್ಕೆ ಹೋದ್ರೆ ಚೀಚು ಮನೇಲಿ ಇದ್ಕೊಂಡು ಎಲ್ರಿಗೋಸ್ಕರನೂ ಅಡಿಗೆ ಮಾಡ್ತಾ ಇದ್ಲು. ಮನೆಗೆ ಎಲ್ರು ಬಂದ್ಮೇಲೆ ಸಂತೋಷವಾಗಿ ಒಟ್ಟಿಗೆ ಕೂತ್ಕೊಂಡು ಊಟನೂ ಮಾಡ್ತಿದ್ರು. ಅಮ್ಮಯ್ಯ, ಇವತ್ತಿಂದ ತರತರದ ಅಡಿಗೆನ ನಾವೆಲ್ಲರೂ ತಿನ್ಬೋದಲ್ವಾ? ಬುಜ್ಜಿ, ನೀನು ಯಾವಾಗಲೂ ಇಷ್ಟೇನಾ? ಯಾವಾಗಲೂ ಊಟದ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀಯಾ? ಈ ಕಥೆಯಲ್ಲಿರುವ ನೀತಿ ಏನು ಅಂದರೆ, ಮನೆಯಲ್ಲಿರುವ ವಸ್ತುಗಳನ್ನು ಹಂಚ್ಕೊಳ್ಳೋದು ಮುಖ್ಯ ಅಲ್ಲ, ಪ್ರೀತಿ, ವಾತ್ಸಲ್ಯ, ಜವಾಬ್ದಾರಿ ಇದನ್ನು ಹಂಚ್ಕೊಳ್ಬೇಕು. ಆವಾಗಲೇ ಮನೆಯಲ್ಲಿರುವ ವಸ್ತುಗಳು ಕೂಡ ಸರಿಯಾಗಿ ಕೆಲಸ ಮಾಡೋದು.